ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯೊಂದು ಬಹಿರಂಗ ಆಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಕೌಂಟ್ ಸೃಷ್ಟಿ ಮಾಡಿರೋದಿರ್ಬೋದು, ಹಣ ವರ್ಗಾವಣೆಯ ಬಗ್ಗೆ ಮಾಹಿತಿ ಬಹಿರಂಗ ಆಗಿದೆ. ಸ್ಫೋಟಕ ಮಾಹಿತಿ ಇದು. ಸಚಿವರ ಹೆಸರಲ್ಲಿ ಆಪ್ತನಿಂದಲೇ ಅವ್ಯವಹಾರ ನಡೆದಿರೋದು ಬೆಳಕಿಗೆ ಬಂದಿದೆ. ನೆಕ್ಕಂಟಿ ನಾಗರಾಜ್ ವಿಚಾರಣೆ ಹಲವು ಸಾಕ್ಷ್ಯಗಳು ಲಭ್ಯ ಆಗಿದೆ. ನೆಕ್ಕಂಟಿ ನಾಗರಾಜ್ ಅವರ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಈಗ ಬಯಲಿಗೆ ಬಂದಿದ್ದಾವೆ. ಬಂಧಿತ ನೆಕ್ಕಂಟಿ ನಾಗರಾಜ್ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಎಲ್ಲರೂ ಕೂಡ ಬೆಚ್ಚು ಬೀಳ್ತೀರಾ, ಶಾಕ್ ಆಗೋ ರೀತಿ ಇದೆ ಆತನ ಹಿನ್ನೆಲೆ. ನೆಕ್ಕಂಟಿ ನಾಗರಾಜನ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಕೊಪ್ಪಳ ಜಿಲ್ಲೆಯ ಉಳಕ್ಯಾಳ್ ಕ್ಯಾಂಪ್ ನಿವಾಸಿ ಈತ. ಆದ್ರೆ ಹೆಚ್ಚಾಗಿ ಬೆಂಗಳೂರಿನಲ್ಲೇ ಇರ್ತಾ ಇದ್ದ, ಬೆಂಗಳೂರಿನಲ್ಲೇ ವ್ಯವಹಾರಗಳನ್ನ ಮಾಡ್ಕೊಂಡಿರ್ತಾ ಇದ್ದ ಈ ನೆಕ್ಕಂಟಿ ನಾಗರಾಜ್. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷದ ನಾಯಕರ ಜೊತೆ ಆಪ್ತನಾಗಿ ಸಂಪರ್ಕದಲ್ಲಿ ಇರ್ತಾ ಇದ್ದ ಈ ನಾಗರಾಜ್. ನೆಕ್ಕಂಟಿ ನಾಗರಾಜ್ ಐಷಾರಾಮಿ ಕಾರ್ನಲ್ಲೇ ಓಡಾಟವನ್ನ ನಡೆಸಿದ್ದ, ಹೆಚ್ಚಾಗಿ ಬೆಂಗಳೂರಿನಲ್ಲೇ ಇದ್ಕೊಂಡಿರ್ತಾ ಇದ್ದ. ಅಂದ್ರೆ ಆಯಾ ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತೋ ಆ ಪಕ್ಷದ ರಾಜಕಾರಣಿಗಳ ಜೊತೆ ಸಂಪರ್ಕವನ್ನ ಇಟ್ಕೊಂಡಿರ್ತಾ ಇದ್ದಂತೆ. ಈ ಹಿಂದೆ ಅನೇಕ ರಾಜಕಾರಣಿಗಳ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದಂಥ ಈತ ಬಿಜೆಪಿಯನ್ನ ಬಿಟ್ಟಿದ್ದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಅದಾದ ಬಳಿಕ ನಾಗೇಂದ್ರ ಅವರ ಜೊತೆ ಒಂದಷ್ಟು ಸಂಪರ್ಕವನ್ನ ಇಟ್ಕೊಂಡಿದ್ದಂತೆ. ಈತ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿದ್ದ. ಅದೇ ರೀತಿಯಾಗಿ ಒಂದಷ್ಟು ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದ ಅನ್ನೋದು ಒಂದಷ್ಟು ಸ್ಫೋಟಕ ಮಾಹಿತಿ ಎಸ್ಐಟಿ ತನಿಖೆಯ ವೇಳೆ ಹೊರಗೆ ಬಿದ್ದಿರುವಂಥದ್ದು. ಬೆಂಗಳೂರಿನಲ್ಲಿ ವರ್ಗಾವಣೆ ಸೇರಿದಂತೆ ಅನೇಕ ವ್ಯವಹಾರವನ್ನ ಮಾಡ್ಕೊಂಡಿರ್ತಾ ಇದ್ದಂತೆ. ಅಂದ್ರೆ ಹೆಚ್ಚಾಗಿ ಈತ ಇರ್ತಾ ಇದ್ದಿದ್ದು ಬೆಂಗಳೂರಿನಲ್ಲೇ. ಆತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಉಳಕ್ಯಾಳ್ ಕ್ಯಾಂಪ್ನ ನಿವಾಸಿ ಆಗಿದ್ರು ಕೂಡ ಬೆಂಗಳೂರಿನಲ್ಲೇ ಈತನ ವ್ಯವಹಾರಗಳು ನಡೀತಾ ಇದ್ವು. ಸದ್ಯಕ್ಕೆ ಅಧಿಕಾರ ಅಂದ್ರೆ ಯಾವಾಗ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ರಾಜಕಾರಣಿಗಳ ಜೊತೆ ಸಂಪರ್ಕದಲ್ಲಿರ್ತಿದ್ದ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಸಚಿವ ನಾಗೇಂದ್ರ ಅವ್ರ ಜೊತೆ ಕೂಡ ಸಂಪರ್ಕಕ್ಕೆ ಬರ್ತಾ ಇದ್ದಂತೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಸೇರ್ಬೇಕು ಅಂತ ಕೂಡ ಒಲವು ತೋರಿಸಿದ್ದಂತೆ. ಆದ್ರೆ ಅನೇಕ ನಾಯಕರೇನಿದ್ದಾರೆ, ಕಾಂಗ್ರೆಸ್ನ ರಾಜಕಾರಣಿಗಳೇನಿದ್ದಾರೆ, ಬೇಡ ಅಂತ ನಿರಾಸಕ್ತಿ ತೋರಿಸಿದ್ದಕ್ಕೆ ಆತನನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಈ ಅವ್ಯವಹಾರ ಹಗರಣ ಏನಿದೆ, ಈ ಪ್ರಕರಣದಲ್ಲಿ ಈತನ ಹೆಸರು ಕೂಡ ಕೇಳ್ಬಂದಿದೆ. ಈತನೇ ಈ ಖಾತೆ ಸೃಷ್ಟಿ ಮಾಡಿರುವಂಥ, ಅಕೌಂಟ್ ಸೃಷ್ಟಿ ಮಾಡಿರೋದಿರ್ಬೋದು. ಅದೇ ರೀತಿಯಾಗಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೂಡ ಈತನೇ ಅಲ್ಲಿ ತನ್ನ ಮೂಗನ್ನ ತೋರಿಸಿದ್ದ. ಅದರಲ್ಲಿ ಕೂಡ ಅವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಈತನ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಅಂದರೆ ಈಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ಪಟ್ಟು ಹಿಡಿಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. CBI ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ಕೂಡ ಅವ್ರ ಮನೆ ಮೇಲೆ ದಾಳಿ ನಡೆಸಬಹುದು ಅನ್ನುವಂಥ ಮಾಹಿತಿ ಕೂಡ ಇದೆ. ಇದರ ಮಧ್ಯದಲ್ಲಿ SIT ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲೂ ಕೂಡ ನೆಕ್ಕಂಟಿ ನಾಗರಾಜ್ ಆತನ ಹಿನ್ನೆಲೆ ನೋಡ್ತಾ ಹೋದ್ರೆ ಯಾವ್ಯಾವ ಅವ್ಯವಹಾರ ಮಾಡಿದ್ದ ಅಂತ ಶಾಕ್ ಆಗುವಂಥದ್ದು. ಹಾಗಾಗಿ ಈ ಒಂದು ತನಿಖೆಯಲ್ಲಿ ಸದ್ಯಕ್ಕೆ ಇಷ್ಟು ಮಾಹಿತಿ ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಒಂದ್ ಕಡೆ, ಇನ್ನೊಂದ್ ಕಡೆ ಇದೇ ಹಗರಣದಲ್ಲಿ ನೆಕ್ಕಂಟಿ ನಾಗರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈತನಿಗೂ ಈ ಹಗರಣಕ್ಕೂ ಏನ್ ಸಂಬಂಧ, ಏನ್ ಪಾತ್ರ ವಹಿಸಿದ್ದ ಅಂತ ಈತ ಸೌಖ್ಯ ಖಂಡಿತಲು ಕೂಡ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇದೀಗ ಹಣ ವರ್ಗಾವಣೆ ಹಗರಣದಲ್ಲಿ ಏನಂದ್ರೆ ನಾಗೇಂದ್ರ ಅವರು ಆಪ್ತರ ಅಂತ ನೆಕ್ಕಂಟಿ ನಾಗರಾಜ್ ಅವರು ಹೆಸರು ಕೇಳಿಬರುತ್ತು. ನೆಕ್ಕಂಟಿ ನಾಗರಾಜ್ ಅವರು ಈಗಲೇ SIT ಕೂಡ ಎರಡು ದಿನದ ಹಿಂದೆ SIT ಬೆಂಗಳೂರಲ್ಲಿ ಅವರನ್ನ ನೆಕ್ಕಂಟಿ ನಾಗರಾಜ್ ಅವರನ್ನು ಬಂಧನ ಮಾಡಿರುತ್ತೆ. ನೆಕ್ಕಂಟಿ ನಾಗರಾಜ್ ಯಾರು ಅಂತ ಕೆರಿಕೆದಾಗ ದೊಡ್ಡ ಅಂದ್ರೆ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುತ್ತದೆ. ಕಾರಣ ಏನಂತಂದ್ರೆ ಶ್ರೀರಾಮುಲು ಅವರು ಬಿಜೆಪಿಯ ನಾಯಕರಾದ ಶ್ರೀರಾಮುಲು BSR ಏನ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅಂತ ಸಂದರ್ಭದಲ್ಲಿ BSR ಪಕ್ಷದಿಂದ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತಂದು ಸ್ಪರ್ಧಿಸಿ ಅಂದ್ರೆ ಸೋತಿದ್ರು. ಅಂತ ಸಂದರ್ಭದಲ್ಲಿ ಕೆಲವೊಂದು ಬಿಜೆಪಿ ನಾಯಕರೇ ತದನಂತರ ಬಿಜೆಪಿ ಪಕ್ಷದಲ್ಲಿ ಕೂರಿಸ್ಕೊಂಡಿದ್ರು. ಅಂದ್ರೆ ಯಾರು ಗೆಲ್ತಾರೆ ಅವ್ರ ಜೊತೆ ಹೋಗಿ ಇವರು ಸಂಬಂಧ ಬೆಳೆಸ್ಕೊಂಡು ಅಲ್ಲಿ ಅವ್ರ ಜೊತೆ ಅಭಿವೃದ್ಧಿ ಬೆಳೆಸ್ಕೊಂಡು ಕೆಲವೊಂದಿಷ್ಟು ಹಗರಣ ಮಾಡುದು, ಭ್ರಷ್ಟಾಚಾರ ಮಾಡುವಂತ ಕೆಲಸ ಕಾರ್ಯಗಳು ನಡೀತಿದೆ ಅಂತ ಹೇಳಿ ಒಂದು ಸ್ಫೋಟಕವಾದಂತ ಮಾಹಿತಿ ಲಭ್ಯವಾಗಿರುತ್ತದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಉಳಕ್ಯಾಳ್ ಗ್ರಾಮದ ನಿವಾಸಿ ಅಂತ ಹೇಳ್ಬೋದು. ಇವರ ಐಷಾರಾಮಿ ಜೀವನ ನೋಡೋದು ಕೂಡ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೇರ್ಪಡೆ ಆಗ್ತದೆ ಅಂತ ಹೇಳಿ ಈಗಿನ ಸಚಿವರಾದ ಶಿವರಾಜ್ ತಂಗಡಿ ಅವರ ಹತ್ರ ಹೋಗಿದ್ರು. ಆದ್ರೆ ಶಿವರಾಜ್ ತಂಗಡಿ ಅವರು ಅಂದ್ರೆ ಹಣೆಬರ ಗೊತ್ತಿತ್ತು, ಇವರು
ಅಕ್ರಮಗಳು ಗೊತ್ತಿತ್ತು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸೇರ್ಪಡೆ ಮಾಡ್ಕೊಂಡಿದ್ದಿಲ್ಲ. ತದನಂತರ ಅಂದ್ರೆ ಈ ಕೊಪ್ಪಳ ಜಿಲ್ಲೆಯನ್ನು ಹೊರತುಪಡಿಸಿ ಹೇಗಾದ್ರೂ ಮಾಡಿ ನಾಗೇಂದ್ರ ಅವ್ರನ್ನ ಸಮಾಧಿ ಬೆಳೆಸ್ಕೊಂಡು ಕೂಡ ನಾಗೇಂದ್ರ ಅವ್ರ ಜೊತೆ ಹೋಗಿ ಅವ್ರ ಆಪ್ತರಲ್ಲೇ ಗುರುತಿಸ್ಕೊಂಡು ಅಂದ್ರೆ ಇವರು ಈ ಕೆಲವಷ್ಟು ವಾಲ್ಮೀಕಿ ನಿಗಮದಲ್ಲಿ ಒಂದು ಭ್ರಷ್ಟಾಚಾರ ಮಾಡಿದಂತ ಆರೋಪಗಳಿತ್ತು. ಸ್ವತಃ ಏನು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಧಿಕಾರಿ ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಕೂಡ ನೆಕ್ಕಂಟಿ ನಾಗರಾಜ್ ಹೆಸರು ಇದೆ ಅಂತೇಳಿ ಒಂದು ಮಾಹಿತಿ ಇರುವಂತದ್ದು. ಒಟ್ಟಾರೆ ಈಗ SIT ಎತ್ತನ ಬಂಧನ ಮಾಡಿ ಆ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.